विजयपूर येथे MBA पूर्ण करून बेळगावातील खासगी कंपनीत इंटर्नशिपसाठी आलेली ऐश्वर्या लक्ष्मी गलगली हिने आत्महत्या केली आहे. तिच्या पीजीला भेट देऊन गेलेल्या युवकाचा शोध घेण्यासाठी पोलिसांनी विशेष पथक तयार केले आहे, अशी माहिती पोलीस आयुक्त याडा मार्टिन यांनी दिली. बुधवारी बेळगावात पत्रकारांशी बोलताना त्यांनी सांगितले की ऐश्वर्या गेल्या वर्षी डिसेंबरमध्ये बेळगावात आली होती आणि पीजीमध्ये राहत होती. MBA पूर्ण करून एका खासगी कंपनीत इंटर्नशिप करत होती. काल संध्याकाळी ती मैत्रिणीशी बोलल्यानंतर रूममध्ये गेली, परंतु त्यानंतर बाहेर आली नाही. फोन न उचलल्याने एका युवकाने तिच्या रूमला भेट दिली. त्याने दरवाजा तोडून आत पाहिले असता ती गळफास घेतलेल्या स्थितीत आढळली. ನಿನ್ನೆ APMC ಪೊಲೀಸ್ ಸ್ಟೇಷನ್ದಲ್ಲಿ ಒಂದು UDR ನಂಬರ್ 17/2025 ಅಂಡರ್ ಸೆಕ್ಷನ್ 194 ರಿಜಿಸ್ಟರ್ ಆಗಿದೆ. ಇದರಲ್ಲಿ ಕಂಪ್ಲೇಂಟಿನ ಪರ್ವಟ್ಟಿ ಮೇಲಪ್ಪ ಗಲಗಲಿ ಇದ್ದಾರೆ. ಅವರ ಕಂಪ್ಲೇಂಟಲ್ಲಿ ಅವರ ಮಗಳು, ಅವ್ರ ಹೆಸರು ಐಶ್ವರ್ಯ ಲಕ್ಷ್ಮಿ ಗಲಗಲಿ ಅಂತ, ಏಜ್ 24 years old. ಅವರು ಹೋದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿ ಬೆಲ್ಗಮ್ಗೆ ಅವರು ಬಂದಿದ್ದಾರೆ. ಅವರು ಆಲ್ರೆಡಿ MBA ಪಾಸ್ ಆಗಿದ್ದಾರೆ ಮತ್ತು ಇಂಟರ್ನ್ಶಿಪ್ ಸಲುವಾಗಿ ಇಲ್ಲಿ ಬಂದು ಮತ್ತು ಒಂದು ಕಂಪನಿದಲ್ಲಿ ಅವರು ಇಂಟರ್ನ್ಶಿಪ್ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ಸುಮಾರು 6 to 6:30 ಅವರು ಹಾಸ್ಟೆಲ್ಗೆ ಅವರು ವಾಪಸ್ ಬಂದಿದ್ದಾರೆ. ಫಸ್ಟ್ ಹಾಸ್ಟೆಲ್ ಬಂದಮೇಲೆ ಅವ್ರ ಫ್ರೆಂಡ್ಸ್ ಜೊತೆಗೆ ಸ್ವಲ್ಪ ಮಾತಾಡಿದರೆ, ಆಮೇಲೆ ಮತ್ತೆ ಮೇಲ್ಗಡೆ ಹೋಗಿ ಮತ್ತು ಅವ್ರ ರೂಮ್ಗೆ ಹೋಗಿದ್ದಾರೆ. ಅದರ ನಂತರ ಮತ್ತು ಒಬ್ಬರು ಹುಡುಗ ಅವರು ಹಾಸ್ಟೆಲ್ಗೆ ಅವರು PGಗೆ ಅವರು ಬಂದಿದ್ದಾರೆ. ಮತ್ತು ಅವರು ಹೇಳಿದರೆ ನಾನು ಕಾಲ್ ಪಿಕಪ್ ಮಾಡಿಲ್ಲ, ಅದಕ್ಕೆ ಅವರು ಬಂದಿದ್ದಾರೆ. ಸೊ ದೇ ಆರ್ ಗಾನ್ ಅಬಫ್ ಮತ್ತು ಅವರು ರೂಮ್ ಬ್ರೇಕ್ ಓಪನ್ ಮಾಡಿ ಮತ್ತು ಈ ಥರ ಅವರು ನೋಡಿದರೆ ದಟ್ ದಿಸ್ ಗರ್ಲ್ ಹ್ಯಾಸ್ ಕಮಿಟೆಡ್ ಸುಸೈಡ್. ಸೊ ಅದಕ್ಕೆ ಈಗ ಅದು UDR ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಮತ್ತು ಈಗ ನಾವು ಪೋಸ್ಟ್ ಮಾರ್ಟಮ್ ಕೂಡ ನಾವು ಮುಗಿಸಿದ್ವಿ. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟಿಗೆ ನಾವು ವೇಟ್ ಮಾಡ್ತಾ ಇದ್ವಿ. ಅದು ಹುಡುಗ ಯಾರು ಅಂತ ಏನು ಐಡೆಂಟಿಫೈ ಆಗಿಲ್ಲ. ಅದು ಬರೀ CCTV ಫುಟೇಜಲ್ಲಿ ಅದು ನಮಗೆ ಮಾಹಿತಿ ಬಂದಿದೆ. ಮತ್ತು ಯಾರು ಫ್ರೆಂಡ್ಸ್, ಈ ಯಾರು ಅಂದರೆ ಸತ್ತವರು ಫ್ರೆಂಡ್ಸ್ ನಮಗೆ ಮಾಹಿತಿ ಕೊಟ್ಟಿದ್ರೆ ಯಾರು ಅವರು ಅಂತ ಏನು ಐಡೆಂಟಿಫೈ ಮಾಡಬೇಕು. ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಅದು ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಅದು ಟೈಮಿಂಗ್ ಸಬ್ಜೆಕ್ಟ್, ಅದು ಎಕ್ಸಾಕ್ಟ್ ಆಗಿ ಯಾವಾಗ ಆಗಿದೆ ಅದು ನಮಗೆ ಗೊತ್ತಿಲ್ಲ. ಅಂದರೆ ಸದ್ಯಕ್ಕೆ ನಮ್ಮ ಪ್ರಿಲಿಮಿನರಿ ರಿಪೋರ್ಟ್ ಪ್ರಕಾರ ಇಟ್ ಹ್ಯಾಪನ್ ಅರೌಂಡ್ ಸಮ್ 7:30 ನಂತರ. ಅದು ಹುಡುಗ ಸಿಕ್ಕ ಮೇಲೆ ನಮಗೆ ಗೊತ್ತಾಗುತ್ತೆ ಯಾರು ಅವರು. ಸದ್ಯಕ್ಕೆ ನಮಗೆ ಗೊತ್ತಿಲ್ಲ, ಯಾಕಂದರೆ ಅವ್ರ ಜೊತೆಗೆ ಏನೂ ಮಾತಾಡಿದ್ದಿಲ್ಲ. ಫ್ಯಾಮಿಲಿ ಏನೂ ಹೇಳಿಲ್ಲ. ಅವರು ಒಂದು UDR ಕಂಪ್ಲೇಂಟ್ ಅವರು ಕೊಟ್ಟಿದ್ದಾರೆ ಮತ್ತು ಆಲ್ರೆಡಿ ಬಾಡಿ ಕೂಡ ಅವ್ರಿಗೆ ನಾವು ವಾಪಸ್ ಕೊಟ್ಟಿದ್ದೀವಿ. ಅದು ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಅದು ಗೊತ್ತಾಗುತ್ತೆ. ಯಾಕಂದರೆ ಪೋಸ್ಟ್ ರಿಪೋರ್ಟ್ದಲ್ಲಿ ಅದು ಎಲ್ಲ ಕ್ಲಿಯರಾಗಿ ಬರುತ್ತೆ, ಅದು ಸೂಸೈಡ್ ಇದೆಯಾ ಅಥವಾ ಏನಿದೆ. ಆದರೆ ಸರಿಕೆ ಅವರ ತಾಯಿ ಕಡೆಯಿಂದ ಒಂದು UDR ಕೇಸ್ ಅವರು ನಮಗೆ ಕೊಟ್ಟಿದ್ದಾರೆ. ಅವ್ರು ಹೇಳಿದ ಪ್ರಕಾರ ಯಾವುದು ಸಂಶಯ ಇಲ್ಲ ಅಂತ ಹೇಳಿದರೆ, ಆದ್ರೂ ನಾವು ಒಂದು ಕೇಸ್ ನಾವು ಮಾಡಿದ್ದೀವಿ. ಅದು ಒಳಗಡೆಯಿಂದ ಲಾಕ್ ಮಾಡಿದರೆ, ಒಳಗಡೆಯಿಂದ ಲಾಕ್ ಮಾಡಿದ್ದಾರೆ. ಹೌದು 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 ಹಾಗೆ ಆಗಿದೆ. ಅದು ನಾವು ಇದು ಎಲ್ಲ ಡೀಟೇಲ್ಸ್ ಸ್ವಲ್ಪ ಕರೆಕ್ಟಾಗಿ ಚೆಕ್ ಮಾಡಬೇಕು. ಅಂದರೆ ನಮಗೆ ಇವರು ಹಾಗೆ ಸುರಿ ಇದೆ, ಬಟ್ ವಿ ಹ್ಯಾವ್ ಟು ಫೈಂಡ್ ಅ ಬಾಯ್ ಫಸ್ಟ್. ಮತ್ತು ಇದೆಲ್ಲ FSL ಕೂಡ ನಾವು ಕಲಿಸಬೇಕು. ಇದು ಎಲ್ಲ ಡೀಟೇಲ್ಸ್ ಬರುತ್ತೆ. ಡೀಟೇಲ್ಸ್ ಬಂದಮೇಲೆ ನೋಡೋಣ. ಆ್ಯಕ್ಚುಲಿ ಅದು ಗರ್ಲ್ಸ್ ಹಾಸ್ಟೆಲ್ ಇದೆ. ಆ ಹುಡುಗ ಮತ್ತು ಆ ಹಾಸ್ಟೆಲ್ ಹೋಗಿದ್ದಾರೆ. ಹಿ ಹ್ಯಾಸ್ ಮೇಡ್ ಅಸ್ ಎಂಟ್ರಿ. ಆವಾಗ ಆ ಹುಡುಗಿನ ಫ್ರೆಂಡ್ಸ್ ಅವ್ರಿಗೆ ಕೇಳಿದರೆ, ನೀವು ಯಾಕೆ ಇಲ್ಲಿ ಬಂದಿದ್ರಿ, ಇದು ಗರ್ಲ್ಸ್ ಹಾಸ್ಟೆಲ್ ಇದೆ, ಯಾಕೆ ಬಂದಿದ್ರಿ ಅಂತ ಕೇಳಿದರೆ, ಆವಾಗ ಅವರು ಹೇಳಿದರೆ ಎಲ್ಲ ನನ್ನ ಫೋನ್ ಅವರು ಪಿಕಪ್ ಮಾಡ್ತಾಯಿಲ್ಲ, ಅದಕ್ಕೆ ನಾನು ಬಂದಿದ್ದೀನಿ. PG ಅವರು ಡಿಸೆಂಬರ್ ತಿಂಗಳಲ್ಲಿ ಅವರು ಇಲ್ಲಿ ಬಂದಿದ್ದಾರೆ. ಇದು ಸಾಯಿ ಕೊಪ್ಪ PG ಅಂತ. ಹುಡುಗಿ ಊರು ಬಿಜಾಪುರ ಇದೆ. ಟೀಮ್ ಮಾಡಿದ್ವಿ. ವಿ ಹ್ಯಾವ್ ಟು ಸಿ.
तो युवक कोण होता आणि तो का आला होता याबाबत पीजी मालकाची चौकशी सुरू आहे. युवकाचा शोध घेण्यासाठी पोलिसांनी विशेष पथक तयार केलं आहे. या प्रकरणी ऐश्वर्याच्या आईने एपीएमसी पोलीस ठाण्यात तक्रार दाखल केली आहे असेही त्यांनी सांगितले. विनोद कोलकार, KMM मराठी, बेळगाव.